ರೂಮಿ ಖಾನ್ ಮೂಟೆಗಳಲ್ಲಿ ಚೀಲಗಳಲ್ಲಿ ಕಬ್ಬಿಣದ ಮೊಳೆಗಳು, ಕಬ್ಬಿಣದ ತುಂಡು, ತಾಮ್ರದ ತುಂಡು ಅವೆಲ್ಲವನ್ನು ಮೊದಲೇ ಚೂಪು ಮಾಡಿ ಇಡೀ ಮೂಟೆನ ತಂದು ಅದ್ರ ಮುಂದೆ ಇಟ್ಟು ಸಿಡಿಸಿ ಒಟ್ಟಿಗೆ ಸಾವಿರಾರು ಸೈನಿಕರನ್ನು ಬಲಿ ಪಡ್ಕೊಂಡಿದ್ದಾವಂತೆ. ಗಿಲಾನಿ ಸಹೋದರರು, ಗಿಲಾನಿ ಬ್ರದರ್ಸ್ ಅಂತ ಕರೀತಾರೆ, ಮೂಲ ಆಫ್ಘನ್ನರವರು. ಯುದ್ಧ ಇನ್ನೇನು ವಿಜಯನಗರ ಸಾಮ್ರಾಜ್ಯದ ಕೈವಶ ಆಗ್ತಾ ಇದೆ, ಗಿಲಾನಿ ಸಹೋದರರು ಆ 80,000ದಷ್ಟು ಸೈನ್ಯವನ್ನು ಬಿಟ್ಟು ದಿಕ್ಕುದೆಸೆ ಇಲ್ಲದೆ ಆಗಿಬಿಟ್ಟು ಆದಿಲ್ ಶಾಹ ಅಥವಾ ಸುಲ್ತಾನರ ತಂಡ ಸೇರ್ಕೋತಾರೆ. ಇಡೀ ಸೇನೆಗೆ ಮತ್ತೆ ದಿಕ್ಕು ತಪ್ಪದಂಗಾಗುತ್ತೆ. ಹಳಿಯ ರಾಮರಾಯರ ಸಮಾಧಿ ನೀವು ನೋಡ್ತಾ ಇದ್ದೀರಿ. ಮತ್ತೊಮ್ಮೆ ನನಗೆ ಇರುವಂಥದ್ದು ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಕೋಳೂರು ಅಂತನ್ನುವ ಗ್ರಾಮದಲ್ಲಿ. ನಾನೀಗ ನಿಂತಿರುವಂಥದ್ದೇ ಕೋಳೂರು ಗ್ರಾಮ. ಇಡೀ ರಕ್ಕಸ್ತಂಗಡಿ ಯುದ್ಧ ನಡೆದಂಥ ಅಥವಾ ತಾಳಿಕೋಟೆ ಕದನ ನಡೆದಂತಹ ಮುಖ್ಯ ಊರು ಇದೇ ರಣಾಂಗಣ. ನಾನು ನಿಂತಿರುವಂಥದ್ದೇ ರಣಾಂಗಣ. ಸುಮಾರು 2.5 ಲಕ್ಷಕ್ಕೂ ಹೆಚ್ಚು ಜನ ಸೈನಿಕರು ನಿಂತಿದ್ದಂತಹ ಎರಡೂ ಕಡೆ, ಒಂದು ಕಡೆ ವಿಜಯನಗರ ಸಾಮ್ರಾಜ್ಯ, ಇನ್ನೊಂದು ಕಡೆ ಡೆಕ್ಕನ್ ಸುಲ್ತಾನರ ಸಾಮ್ರಾಜ್ಯ ನಿಂತಿದ್ದಂಥ ಜಾಗ. ಇದೇ ಯುದ್ಧದ ಕೊನೆಯ ಕ್ಷಣ ನಡೆದಂತಹ ಜಾಗ ಸ್ನೇಹಿತರನ್ನಿರುವಂಥದ್ದು, ಹಳೆಯ ರಾಮರಾಯರ ತಲೆ ಹೋದಂಥ ಜಾಗ. ಹಾಗಾದ್ರೆ ಬನ್ನಿ, ಇಡೀ ನಮ್ಮ ಕರ್ನಾಟಕ ಸಾಮ್ರಾಜ್ಯ ಅಥವಾ ವಿಜಯನಗರ ಸಾಮ್ರಾಜ್ಯ, ಈ ದಕ್ಷಿಣ ಭಾರತವನ್ನೇ ಆಳುತ್ತಿದ್ದಂತಹ ಸಾಮ್ರಾಜ್ಯ, ಅಷ್ಟು ಲಕ್ಷ ಜನ ಸೈನಿಕರು, ಅಷ್ಟು ಲಕ್ಷ ಕುದುರೆಗಳು, ಅಷ್ಟು ಸಹಸ್ರಾರು ಆನೆಗಳಿದ್ದಂತಹ ಸಾಮ್ರಾಜ್ಯ, ಯಾವತ್ತೂ ಸೋಲನ್ನೇ ಕಂಡರಿಯದಂತಹ ಸಾಮ್ರಾಜ್ಯ, ಡೆಕ್ಕನ್ ಸುಲ್ತಾನರಿಗೆ 1565ರ ಯುದ್ಧದಲ್ಲಿ ಸೋತಿದ್ಯಾಕೆ? ಹಳೆಯ ರಾಮರಾಯನ ತಲೆ ಹೋಗಿದ್ಯಾಕೆ? ಏನು ನಡೀತು? ಆದ ತಪ್ಪುಗಳೇನೋ ನಾನು ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ. ಮೊಟ್ಟ ಮೊದಲು ನಾನು ನಿಮಗೊಂದು ಅಂಕಿಅಂಶ ಹೇಳ್ತೀನಿ, ಎಷ್ಟೆಷ್ಟು ಸೈನ್ಯ ಇಲ್ಲಿ ನೆರೆದಿತ್ತು ಅಂತ ಸ್ನೇಹಿತರೆ. ಇದು ಕೃಷ್ಣಾ ನದಿ ಇಲ್ಲೇ ಬರುತ್ತೆ. ಕೃಷ್ಣಾ ನದಿಯ ದಕ್ಷಿಣಕ್ಕೆ ವಿಜಯನಗರ ಸಾಮ್ರಾಜ್ಯ, ಉತ್ತರಕ್ಕೆ ಡೆಕ್ಕನ್ ಸುಲ್ತಾನರ ಸಾಮ್ರಾಜ್ಯ, ನಿಮಗೆ ಗೊತ್ತಿದೆ ಸ್ನೇಹಿತರೆ. ವಿಜಯನಗರದ ಕಡೆಯಿಂದ ಒಟ್ಟು 1,80,000ದಷ್ಟು ಕಾಲಾಳುಗಳು ಅಂದರೆ ಇನ್ಫ್ಯಾಂಟ್ರಿ ಸೈನ್ಯ, ಸುಮಾರು 10,000ಕ್ಕೂ ಹೆಚ್ಚು ಕುದುರೆಗಳು, 1,000ಕ್ಕೂ ಹೆಚ್ಚು ಆನೆಗಳು. ಇದು ವಿಜಯನಗರ ಸಾಮ್ರಾಜ್ಯದ ಸೈನ್ಯದ ಬಲ ಈ ಯುದ್ಧದಲ್ಲಿ ಭಾಗವಹಿಸಿದಂಥದ್ದು. ಹಾಗಾದರೆ ಈ ಕಡೆ ಡೆಕ್ಕನ್ ಸುಲ್ತಾನರದ್ದು, ಅವರದ್ದು ವಿಜಯನಗರ ಸಾಮ್ರಾಜ್ಯಕ್ಕಿಂತಲೂ ಕಡಿಮೆ, ಅಂದರೆ ಸುಮಾರು 1 ಲಕ್ಷದಷ್ಟು ಕಾಲಾಳುಗಳು ಇನ್ಫ್ಯಾಂಟ್ರಿ, ಸುಮಾರು 500ಕ್ಕೂ ಹೆಚ್ಚು ಆನೆಗಳು. ಆದರೆ ವಿಜಯನಗರ ಸಾಮ್ರಾಜ್ಯದ 10,000 ಕುದುರೆಗಳಾದರೆ ಇವ್ರದ್ದು 30,000 ಅಶ್ವದಳ, ಯಾರ್ದು ಡೆಕ್ಕನ್ ಸುಲ್ತಾನರದ್ದು. ಆದರೆ ಒಟ್ಟಾರೆ ಲೆಕ್ಕ ಹಾಕ್ಕೊಂಡ್ರೆ, ಗಣನೀಯವಾಗಿ ತೊಗೊಂಡ್ರೆ ವಿಜಯನಗರ ಸಾಮ್ರಾಜ್ಯದ ಸೈನ್ಯದ ಬಲವೇ ದೊಡ್ಡದಿದೆ ಮತ್ತು ಅನೇಕ ಯುದ್ಧಗಳನ್ನು ಆಡಿ ಅವರು ಗೆದ್ದು ಅವ್ರಿಗೆ ಅದ್ರ ಬಗ್ಗೆ ತರಬೇತಿ ಇರುವಂಥವ್ರು. ಆದರೂ ಸೋತಿದ್ದು ಯಾಕೆ ಅಂತಂದರೆ ಸ್ನೇಹಿತರೆ, ಒಂದು ಕಾರಣಕ್ಕೆ ಬಹಳ ಪ್ರಮುಖವಾಗಿ ಕಾರಣ ಹೇಳ್ತೀನಿ, 5 ಕಾರಣಗಳನ್ನ ಹೇಳ್ತೀನಿ. ಇಲ್ಲಿ 5 ಪಾಯಿಂಟ್ ಪ್ರೋಗ್ರಾಮ್ ಇದೆ. ಇಡೀ ಡೆಕ್ಕನ್ ಸುಲ್ತಾನರು 5 ಒಟ್ಟು ಪಾಯಿಂಟ್ಗಳನ್ನು ಮಾಡಿಕೊಂಡು, 5 ಸ್ಟ್ರಾಟಜಿಗಳನ್ನು ಮಾಡಿಕೊಂಡು ಹೇಗೆ ಗೆದ್ದರು ಅನ್ನೋಕ್ಕೆ ಇಲ್ಲಿ ಮಾಹಿತಿ ಇದೆ. ಮೊಟ್ಟ ಮೊದಲನೇದು ಸ್ನೇಹಿತರೆ, ರೂಮಿ ಖಾನ್ ತಂತ್ರ ಅಂತ ಹೇಳಿ. ಏನಿದು ರೂಮಿ ಖಾನ್ ತಂತ್ರ ಅಂದರೆ, ಡೆಕ್ಕನ್ ಸುಲ್ತಾನರ ಸೈನ್ಯದಲ್ಲಿ ರೂಮಿ ಖಾನ್ ಅಂತ ಅನ್ನುವಂತಹ ಒಬ್ಬ ಫಿರಂಗಿ ದಳದ ಮುಖ್ಯಸ್ಥ ಇದ್ದ. ಫಿರಂಗಿಗಳನ್ನು ನಡೆಸುವಂತಹ, ಫಿರಂಗಿಗಳನ್ನು ಆಪ್ರೇಟ್ ಮಾಡುವಂಥ ದಳದ ಮುಖ್ಯಸ್ಥನ ಹೆಸರೇ ರೂಮಿ ಖಾನ್ ಅಂತ. ಆ ರೂಮಿ ಖಾನ್ ಆತನಿಗೆ ತುಂಬ ಚೆನ್ನಾಗಿ ತರಬೇತಿ ಕೊಡಲಾಗಿತ್ತು ಫಿರಂಗಿಗಳನ್ನು ಹೇಗೆ ನಡೆಸಬೇಕು ಅಂತ. ಎರಡನೇ ಮುಖ್ಯ ವಿಚಾರ, ಇಡೀ ಡೆಕ್ಕನ್ ಸುಲ್ತಾನರ ಹತ್ತಿರ ಅದ್ಭುತವಾದಂತಹ, ಆ ಕಾಲಕ್ಕೆ ತುಂಬ ಹೊಸದಾದಂತಹ ತಂತ್ರಜ್ಞಾನವನ್ನು ಒಳಗೊಂಡಿದ್ದಂತಹ ಮತ್ತು ತುಂಬ ಶಕ್ತಿಶಾಲಿಯಾದಂತಹ ಯುದ್ಧದ ಫಿರಂಗಿಗಳಿದ್ದವು. ಈಗ ನಾವು ನೋಡ್ತಾ ಇದ್ದೀವಿ ತೋಪು. ಈ ತೋಪು ಮಧ್ಯಕಾಲೀನ ಇತಿಹಾಸದಲ್ಲಿ ವಿಶ್ವದಲ್ಲೇ ಅತಿ ಹೆಚ್ಚು ಭಾರವಾದಂತಹ ಮೊದಲನೆಯ ತೋಪು ಸರ್. ಇದು 55 ಟನ್ನು. 55,000 kg ಸರ್. ಅಹಮದ್ ನಗರದಿಂದ ಬಿಜಾಪುರವರೆಗೆ ಒಂದು ಬಳುವಳಿ ರೂಪದಲ್ಲಿ ಕೊಟ್ಟಂತ ಒಂದು ಆಯುಧ ಸರ್. ಇದನ್ನ ಇವತ್ತಿಗೂ ನೀವು ಬಿಜಾಪುರದ ಕೋಟೆಗಳನ್ನು ನೋಡೋಕ್ಕೆ ಅಂತ ಹೋದರೆ ನಿಮಗೆ ಅಲ್ಲಿ 2-3 ತೋಪುಗಳನ್ನು, ಫಿರಂಗಿಗಳನ್ನು ನೋಡ್ಬೋದು. ಇವತ್ತಿಗೂ ನಿಮಗೆ ಅದನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಮೊಟ್ಟ ಮೊದಲನೇ ನಿಮ್ಮ ಗಮನ ಸೆಳೆಯುವಂಥದ್ದೇ ಮಾಲಿಕೆ ಮೈದಾನ ತೋಪು. ಮಾಲಿಕೆ ಮೈದಾನ ತೋಪು ನೀವು ನೋಡಿರ್ತೀರಿ, ಅದು ಇದೇ ತಾಳಿಕೋಟೆ ಕದನದಲ್ಲಿ ಭಾಗವಹಿಸಿದಂಥದ್ದು. 2 ಫಿರಂಗಿಗಳನ್ನು ನಾವು ಕಲಾಮಾಧ್ಯಮದಲ್ಲಿ ಈಗಾಗಲೇ ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದೀವಿ. ಆ ಸಂಚಿಕೆಗಳನ್ನು ನೀವು ಕಲಾಮಾಧ್ಯಮದಲ್ಲಿ ಗಮನಿಸ್ಬೋದು. ಡಿಸ್ಕ್ರಿಪ್ಷನ್ ಆ ಲಿಂಕ್ ನಾನು ನಿಮ್ಗೆ ಹಾಕಿದ್ದೀನಿ ಸ್ನೇಹಿತರೆ. ಆ ರೀತಿಯ ಶಕ್ತಿಶಾಲಿಯಾದಂತಹ ಫಿರಂಗಿಗಳು, ತೋಪುಗಳು ವಿಜಯನಗರದ ಸಾಮ್ರಾಜ್ಯದಲ್ಲಿ ಇರಲಿಲ್ಲ ಅನ್ನೋದು ಸತ್ಯ. ವಿಜಯನಗರ ಸಾಮ್ರಾಜ್ಯದಲ್ಲಿ ಫಿರಂಗಿಗಳಿದ್ದವು, ಅವರು ಯುದ್ಧದ ಫಿರಂಗಿಗಳನ್ನು ಬಳಸ್ತಿದ್ರು. ಆದರೆ ಇವರು ಸುಲ್ತಾನರು ತಂದಂತಹ ಅಷ್ಟು ಸಾಮರ್ಥ್ಯದ ಫಿರಂಗಿಗಳು ಇವರು ಇನ್ನೂ ತೊಗೊಂಡಿರಲಿಲ್ಲ. ಅವರು ಇನ್ನೂ ಸಾಂಪ್ರದಾಯಿಕವಾದಂತಹ ಯುದ್ಧಗಳು ಅಂದರೆ ಕಾಲ್ದಳ, ಅಶ್ವದಳ, ಆನೆ ಪಡೆಯನ್ನು ನಂಬ್ಕೊಂಡಿದ್ರು. ಇವರು ಕಾಲ್ದಳ, ಅಶ್ವದಳ, ಆನೆ ಪಡೆ ಜೊತೆಗೆ ಆ ಹೊತ್ತಿಗೆ ಬದಲಾಗಿದ್ದಂತಹ ಯುದ್ಧದ ನೀತಿ ಫಿರಂಗಿಗಳನ್ನು ಬಳಸುವಂಥದ್ದು, ಅದನ್ನು ಬಳಸ್ಲಿಕ್ಕೆ ಶುರು ಮಾಡಿದರು. ರೂಮಿ ಖಾನ್ ತಂತ್ರದ ಬಗ್ಗೆ ನಾನು ತಮಗೆ ಹೇಳ್ತಾ ಇದ್ದರೆ, ರೂಮಿ ಖಾನ್ ಸ್ನೇಹಿತರೆ ಹೇಗೆ ಫಿರಂಗಿಗಳನ್ನು ಬಳಸ್ತಾ ಇದ್ದ ಅಂತ ಅನ್ನೋದಕ್ಕೆ ಇಲ್ಲಿ ರೋಚಕವಾದ ಮಾಹಿತಿ ಇದೆ ಸ್ನೇಹಿತರೆ. ಉದಾಹರಣೆ ಮಾಲಿಕೆ ಮೈದಾನ ತೋಪು, ಅದರ ಶಕ್ತಿ ಎಷ್ಟು ಗೊತ್ತಾ ಸ್ನೇಹಿತರೆ?
500 kg ಒಂದು ಕಬ್ಬಿಣದ ಒಂದು ಗುಂಡು ಇಮ್ಯಾಜಿನ್ ಮಾಡಿ. 500 kg ಒಂದು ಕಬ್ಬಿಣದ ಗುಂಡು. ಆ ಕಬ್ಬಿಣದ ಗುಂಡನ್ನು ಆ ತೋಪಿನ ಮುಂದೆ ಇಟ್ಟು ಅದನ್ನೇನಾದರೂ ಸಿಡಿಸಿದರೆ ಅದು ಹಾರಿ ಹೋಗಿ ಬೀಳ್ತಾ ಇದ್ದಿದ್ದು 2 ರಿಂದ 3 ಕಿಲೋಮೀಟ್ರ್ ಆಚೆಗೆ. ಅಷ್ಟು ದೂರ ಒಂದು ಅರ್ಧ ಟನ್ನಿನ ಒಂದು ಆಯುಧ ಟ್ರಾವೆಲ್ ಮಾಡುವಷ್ಟು ಶಕ್ತಿ ಇತ್ತು ಆ ಮಾಲಿಕೆ ಮೈದಾನ ತೋಪಿಗೆ. ಎರಡನೇದು, ರೂಮಿ ಖಾನ್ ಏನು ಮಾಡ್ತಿದ್ದ ಅವನು ಅಂತಂದರೆ, ಮೂಟೆಗಳಲ್ಲಿ, ಚೀಲಗಳಲ್ಲಿ ಕಬ್ಬಿಣದ ಮೊಳೆಗಳು, ಕಬ್ಬಿಣದ ತುಂಡು, ತಾಮ್ರದ ತುಂಡು ಅವೆಲ್ಲವನ್ನು ಮೊದಲೇ ಚೂಪು ಮಾಡಿ ಯುದ್ಧಕ್ಕೆ ಬಳಕೆ ಆಗುವ ಹಾಗೆ ಅಸ್ತ್ರದ ರೀತಿ ಸಿದ್ಧ ಮಾಡಿ ಇಡಲಾಗಿತ್ತು. ಇಡೀ ಮೂಟೆನ ತಂದು ಅದ್ರ ಮುಂದೆ ಇಟ್ಟು ಸರಿಯಾಗಿ ಶತ್ರುಗಳು ಇನ್ನೇನು ಹತ್ತಿರ ಬಂದರು ಅನ್ನೋ ಟೈಮ್ಗೆ ಅದನ್ನು ಸಿಡಿಸಿ ಅವ್ರ ಮೇಲೆ ಬಿದ್ದು ಆ ಇಡೀ ಮೂಟೆ ಛಿದ್ರ ಆಗಿ ಅದರಲ್ಲಿರುವಂತಹ ಎಲ್ಲ ಕಬ್ಬಿಣದ ಮೊಳೆಗಳು, ಕಬ್ಬಿಣದ ತುಂಡು, ತಾಮ್ರದ ತುಂಡು, ಹಿತ್ತಾಳೆ ತುಂಡೆಲ್ಲವೂ ಅಟ್ ಎ ಟೈಮ್ ಒಟ್ಟಿಗೆ ಸಾವಿರಾರು ಸೈನಿಕರನ್ನು ಬಲಿ ಪಡ್ಕೊಂಡಿದ್ದಾವಂತೆ ಯುದ್ಧದಲ್ಲಿ. ಅದಷ್ಟನ್ನು ಇತಿಹಾಸಕಾರ ಫಿರಿಸ್ತಾ ತುಂಬ ಚೆನ್ನಾಗಿ ದಾಖಲಿಸ್ತಾನೆ ಅದನ್ನು. ಅದು ರೂಮಿ ಖಾನ್ ತಂತ್ರ. ಅದು ಅಂದರೆ ವಿಜಯನಗರ ಸಾಮ್ರಾಜ್ಯಕ್ಕೂ ನಿರೀಕ್ಷೆ ಇರಲಿಲ್ಲ ಇವರ ಬಳಿ ಇಷ್ಟು ದೊಡ್ಡ ಅಸ್ತ್ರಗಳಿದ್ದಾವೆ, ಇಷ್ಟು ದೊಡ್ಡ ಫಿರಂಗಿದ್ದಾವೆ ಅಂತ. ಈ ಮಾಲಿಕೆ ಮೈದಾನ ತೋಪ್ ಬಗ್ಗೆ ಒಂದು ವಿಷಯ ಇದೆ, ಒಂದು ಇತಿಹಾಸ ಇದೆ. ಎಲ್ಲಿಂದ ಬಂತು ಇವರಿಗೆ ಮಾಲಿಕೆ ಮೈದಾನ ತೋಪ್, ಎಲ್ಲಿ ಹೇಗೆ ಸಿಕ್ತು ಅಂತಂದರೆ, ನಾನು ನಿಮಗೆ ಇದು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ. ಅಹಮದ್ ನಗರದ ನಿಜಾಮ್ ಶಾಹಿ ತನ್ನ ಮಗಳು ಚಾಂದ್ ಬೀಬಿಯನ್ನು ಅಲಿ ಆದಿಲ್ ಶಾಹನಿಗೆ ಮದುವೆ ಮಾಡಿಕೊಟ್ನಲ್ಲ, ಆ ಮದುವೆ ಮಾಡಿಕೊಟ್ಟ ನೆನಪಿನ ವರದಕ್ಷಿಣೆ ಆ ಮಾಲಿಕೆ ಮೈದಾನ ತೋಪು. ಅಹಮದ್ ನಗರದಿಂದ ಬಿಜಾಪುರಕ್ಕೆ ನೀವು ಲೆಕ್ಕ ಹಾಕ್ಬೋದು, ಗೂಗಲ್ ಚೆಕ್ ಮಾಡಿ, 2 ನಗರಗಳ ಮಧ್ಯೆ ಎಷ್ಟು ಕಿಲೋಮೀಟ್ರ್ ದೂರ ಅಂತ. ಅಲ್ಲಿಯವರೆಗೂ ಅದು ರಸ್ತೆ ಮೂಲಕ ಎಳ್ಕೊಂಡು ತರಲಾಗಿತ್ತು. ಅದನ್ನು ತಿಂಗಳುಗಟ್ಟಲೆ 500 ಆನೆಗಳು, ಸಾವಿರಾರು ಎತ್ತುಗಳೆಲ್ಲವೂ ಅದನ್ನು ಭಾಗವಹಿಸಿದ್ವು ಅಂತ ಅದನ್ನ ಎಳ್ಕೊಂಬರೋಕ್ಕೆ. ಸೊ ಅದನ್ನು ತಂದು ಬಿಜಾಪುರದಲ್ಲಿ ನಿಲ್ಲಿಸಲಾಗಿತ್ತು. ಯುದ್ಧಕ್ಕೂ ಕೂಡ ಅಷ್ಟೇ ಸಂಖ್ಯೆಯ ಆನೆಗಳು ಮತ್ತು ಎತ್ತುಗಳು ಬಂದು ಅದನ್ನು ತಂದು ಯುದ್ಧ ಭೂಮಿಯಲ್ಲಿ ನಿಲ್ಲಿಸಿದ್ವು ಅಂತ ಇತಿಹಾಸಕಾರ ದಾಖಲಿಸ್ತಾನೆ. ಸೊ ಆ ರೀತಿ ಅದು ಅವ್ರ ವಶ ಆಗಿತ್ತು. ಅದು ಆ ಮಾಲಿಕೆ ಮೈದಾನ ತೋಪ್ ವಿಜಯನಗರ ಸಾಮ್ರಾಜ್ಯದ ಪತನದ ಒಂದು ದೊಡ್ಡ ಕಾರಣ ಆ ಮಾಲಿಕೆ ಮೈದಾನ ತೋಪು. ಒಂದನೇದು. ಎರಡನೇ ಕಾರಣ ಸ್ನೇಹಿತರೆ, ಫ್ಲ್ಯಾಂಕಿಂಗ್ ಮೆಥಡ್ ಅಂತ ಕರೀತಾರೆ. ಎರಡನೇ ಕಾರಣ ಏನದು ಫ್ಲ್ಯಾಂಕಿಂಗ್ ಮೆಥಡ್ ಅಂತಂದರೆ ಸ್ನೇಹಿತರೆ, ಗಮನವನ್ನು ಬೇರೆ ಕಡೆ ಸೆಳೆಯುವಂತಹ ತಂತ್ರ. ನಿಮಗೆ ಗೊತ್ತಿದೆ, ಇದು ಕೃಷ್ಣಾ ನದಿ ಬಯಲಿನಲ್ಲಿ ಯುದ್ಧ ನಡೆದಂಥದ್ದು. ಕೃಷ್ಣಾ ನದಿಗೆ ಇವತ್ತಿಗೆ ಆಲ್ಮಟ್ಟಿ ಅಣೆಕಟ್ಟು ಕಟ್ಟಿದ್ದಾರೆ, ಈ ಕಡೆ ಮುಂದೆ ಬಂದರೆ ಬಸವಸಾಗರ ಅಣೆಕಟ್ಟು ಕಟ್ಟಿದ್ದಾರೆ. ಆದರೆ 400 ವರ್ಷಗಳ ಹಿಂದೆ ಯುದ್ಧ ನಡೆದಾಗ ಅಣೆಕಟ್ಟಿರಲಿಲ್ಲ. ಕೃಷ್ಣಾ ನದಿ ಬರೋದು, ನೀರು ಮಳೆಗಾಲದಲ್ಲಿ ತುಂಬ ಹರಿಯೋದು, ಮಳೆಗಾಲ ಮುಗಿದ ಮೇಲೆ ಒಂದು ಹಂತಕ್ಕೆ ಕಡಿಮೆ ಬಂದ್ಬಿಡೋಂಥದ್ದು. ಆಗ ಬಹಳ ಸುಲಭವಾಗಿ ಆನೆ ಕುದುರೆಗಳ ಮೂಲಕ ಈ ನದಿಯನ್ನು ದಾಟಕ್ಕೆ ಅವಕಾಶ ಇರ್ತಿತ್ತು, ಡ್ಯಾಮ್ ಇಲ್ಲ ಅವಾಗೆಲ್ಲ. ಸೊ ಹಾಗಾಗಿ ಅಂತಹ ಸಂದರ್ಭದಲ್ಲಿ ಮತ್ತು ಯುದ್ಧ ಆಗಿರೋಂಥದ್ದು ಜನವರಿ ತಿಂಗಳಲ್ಲಿ, ಆದ್ದರಿಂದ ಆಗ ಮಳೆ ಇರೋಲ್ಲ. ಸೊ ಮಳೆ ಇಲ್ಲದಿರೋ ಕಾಲದಲ್ಲಿ ಯುದ್ಧ ಆಗಿರೋಂಥದ್ದು. ಸೊ ಹಾಗಾಗಿ ನೀವು ಅದನ್ನ ಇಮ್ಯಾಜಿನ್ ಮಾಡ್ಕೋಬೋದು, ಅದ್ರ ಒಟ್ಟಾರೆ ಜಾಗ್ರಫಿ ಹೇಗಿರ್ತಿತ್ತು ಅಂತ ಹೇಳಿ. ಯಾಕಂದರೆ ಅನೇಕರು ಈ ಪ್ರಶ್ನೆ ಕೇಳ್ತಿರ್ತಾರೆ, ಅಲ್ಲ ನದಿ ಇದೆಯಲ್ಲ, ನದಿನ ಹೇಗೆ ದಾಟಿದ್ರು ಇವರು ಅಂತ. ಡ್ಯಾಮ್ ಇರೋ ಕಾಲದಲ್ಲಿ ನಾವು ಯೋಚನೆ ಮಾಡ್ತಾ ಇದ್ದೀವಿ, ಡ್ಯಾಮಲ್ಲಿ ಗೇಟ್ ಹಾಕ್ಬಿಟ್ರೆ ಬ್ಯಾಕ್ ವಾಟರ್ ನಿಂತು ಬಿಡುತ್ತೆ ಎಷ್ಟೋ ಕಿಲೋಮೀಟ್ರ್. ಬಟ್ ಅವತ್ತು ಹಾಗಿಲ್ಲ, ನೀರು ಹರ್ಕೊಂಡು ಸಮುದ್ರಕ್ಕೆ ಹೋಗ್ಬಿಡೋದು ನೇರವಾಗಿ, ಯಾವುದೇ ಅಣೆಕಟ್ಟು ಇತ್ಯಾದಿ ತಡೆ ಇರ್ತಿರಲಿಲ್ಲ ಅವಾಗ. ಸೊ ಹಾಗಾಗಿ ವಿಜಯನಗರ ಸಾಮ್ರಾಜ್ಯದ ಸೈನಿಕರನ್ನು ಗಮನ ಬೇರೆಡೆ ಸೆಳೆಯೋದಕ್ಕೆ ಡೆಕ್ಕನ್ ಸುಲ್ತಾನರು ಒಂದು ಗುಂಪನ್ನು ತಗೊಂಡೋಗಿ ನದಿಯ ಒಂದು ಭಾಗದಲ್ಲಿ ನಿಲ್ಲಿಸೋವಂಥದ್ದು. ಶತ್ರು ಈ ಕಡೆ ಬರ್ತಾ ಇದ್ದಾನೆ ಅಂತ ಅವ್ರು ಆ ಕಡೆ ಹೋಯ್ತು ಅಂತಂದರೆ ಇನ್ನೂ 4 ಕಡೆಗಳಿಂದ ಆ 4 ಗುಂಪುಗಳನ್ನು ಮಾಡಿ ಅವರು ಹಿಂದ್ಗಡೆಯಿಂದ ಒಟ್ಟು 4 ಕಡೆಯಿಂದ ಸುತ್ತುವರೆದು ವಿಜಯನಗರ ಸಾಮ್ರಾಜ್ಯದ ಸೈನಿಕರ ಮೇಲೆ ದಾಳಿ ಮಾಡ್ತಾಯಿದ್ರು. ಆ ಮೂಲಕ ಅವ್ರಿಗೆ ಒಂದು ರೀತಿ ಆಘಾತ ಆಗ್ತಾಯಿತ್ತು, ಯಾಕಂದರೆ ಅದಕ್ಕೆ ಅವ್ರು ಪ್ರಿಪೇರ್ ಆಗಿರ್ತಿರ್ಲಿಲ್ಲ, ಆಘಾತ ಆಗ್ತಿತ್ತು. ಸೊ ಅದು ಎರಡನೇ ತಂತ್ರ. ಮೂರನೇ ತಂತ್ರ, ಆನೆಗಳನ್ನು ಹೆದರಿಸೋಕೆ ಅವರು ಬಾಣಗಳಿಗೆ ಮುಂದೆ ಬೆಂಕಿಯನ್ನು ಹಚ್ಚಿ ಬಾಣಗಳನ್ನು ಬಿಟ್ಟು ಆನೆಗಳು ಹೆದರಿ ತಮ್ಮ ಸೈನಿಕರನ್ನೇ ತುಳಿದು ಹೆದರಿ ಚಲ್ಲಾಪಿಲ್ಲಿ ಆಗಿ ಹೋಗುವಂಥ ತಂತ್ರಗಳನ್ನು ಅವರು ಮಾಡ್ತಾಯಿದ್ರು. ಇನ್ನೊಂದು ಮನೋವೈಜ್ಞಾನಿಕ ತಂತ್ರ, ಅಂದರೆ ಸೈಕಲಾಜಿಕಲ್ ವಾರ್ಫೇರ್ ಅಂತ ಕರೀತಾರೆ. ಅದೇ ಕೊನೆಯ ತಂತ್ರ ಅವ್ರದ್ದು, ವೈಜ್ಞಾನಿಕ ತಂತ್ರ, ಸೈಕಲಾಜಿಕಲ್ ವಾರ್ಫೇರ್. ಅದು ಈತನ ತಲೆ, ಅಳಿಯ ರಾಮರಾಯನ ತಲೆ. ಇಲ್ಲಿರೋದು ಅಳಿಯ ರಾಮರಾಯನ ಸಮಾಧಿ, ನಾನು ಅದ್ರ ಮುಂದೆ ನಿಂತಿದ್ದೀನಿ. ಅಳಿಯ ರಾಮರಾಯನ ತಲೆಯನ್ನು ಕತ್ತರಿಸಿದ ನಂತರ ಅದನ್ನು ಬರ್ಚಿಗೆ ಚುಚ್ಚಿ ಕುದುರೆ ಆನೆ ಮೇಲೆ ಇಡೀ ಈ ಯುದ್ಧ ಭೂಮಿ ಓಡಾಟ ಮಾಡಿ ಹರ್ಷೋದ್ಗಾರ ವ್ಯಕ್ತಪಡಿಸೋದ್ರಿಂದ ವಿಜಯನಗರ ಸಾಮ್ರಾಜ್ಯದ ಸೈನಿಕರಿಗೆ ಮನಸ್ಸೊಳಗೆ ಆಘಾತ ಆಯಿತು. ನಮ್ಮ ಮುಂದಾಳನೇ ಈ ಥರ ಮಾಡಿದ್ದಾರೆ, ನಾವು ಯಾರು ಮುಂದಾಳತ್ವದಲ್ಲಿ ಹೋರಾಟ ಮಾಡಬೇಕು ಅಂತ ಹೇಳಿ. ಆದರೆ ಅಳಿಯ ರಾಮರಾಯನ ತಮ್ಮ ವೆಂಕಟಾದ್ರಿ ಒಂದಷ್ಟು ಹುರಿದುಂಬಿಸಿ ಈ ಸೈನಿಕರನ್ನು ಮತ್ತಷ್ಟು ಯುದ್ಧ ಮಾಡೋಕ್ಕೆ ಹಚ್ಚಿದ್ರು ಕೂಡ ವೆಂಕಟಾದ್ರಿಗೂ ಕೂಡ ಗಾಯ ಆಗುತ್ತೆ, ಅಥವಾ ಸತ್ತೋದ ಕೂಡ ಯುದ್ಧದಲ್ಲಿ ಅಂತ ಅನೇಕರು ದಾಖಲಿಸ್ತಾರೆ. ಸೊ ಹಾಗಾಗಿ ಅವ್ರಿಗೆ ಯಾರೂ ಲೀಡರ್ ಇಲ್ಲದ ಕಾರಣಕ್ಕೆ ಇಡೀ ಸೈನ್ಯ ಮಾನಸಿಕವಾದ ಸ್ಥೈರ್ಯವನ್ನು ಕಳ್ಕೊಂಡು ಚಲಾಪಿಲಿ ಆಗುತ್ತೆ. ನೋಡಿ ಎಷ್ಟು ವಿಷಯಗಳಿದ್ದಾವೆ. ಸೈನ್ಯ ದೊಡ್ಡದಿದೆ ವಿಜಯನಗರ ಸಾಮ್ರಾಜ್ಯದ್ದು, ಅವರು ಅನೇಕ ಯುದ್ಧಗಳನ್ನು ಮಾಡಿ ಗೆದ್ದು ಅಭ್ಯಾಸ ಇದೆ. ಆದರೆ ಇವರು ಮಾಡಿದಂತಹ ತಂತ್ರಗಳಿದೆಯಲ್ಲ, ಸ್ಟ್ರಾಟಜಿ, ಅದು ಅವ್ರಿಗೆ ಪ್ಲಸ್ ಆಯಿತು, ಇವ್ರಿಗೆ ಮೈನಸ್ ಆಯಿತು. ಮತ್ತು ಇನ್ನೊಂದು ಬಹಳ ದೊಡ್ಡ ಕಾರಣ ಅತಿ ಆತ್ಮವಿಶ್ವಾಸ. ಯಾರದ್ದು? ಅಳಿಯ ರಾಮರಾಯನ ಅತಿ ಆತ್ಮವಿಶ್ವಾಸ. ಅಳಿಯ ರಾಮರಾಯ ಸಾಯುವ ಮೊದಲು ಅಥವಾ ಯುದ್ಧದಲ್ಲಿ ತನ್ನ ತಲೆಯನ್ನು ಕಳ್ಕೊಳ್ಳುವ ಮೊದಲು ಆನೆಯ ಮೇಲೆ ಕೂತು ತನ್ನ ಸೈನಿಕರಿಗೆ ಚಿನ್ನದ ನಾಣ್ಯಗಳನ್ನು ಕೊಡ್ತಾ
ಯುದ್ಧ ಮಾಡಿ ಹೋಗಿ ಚುಚ್ಚಿ ಯುದ್ಧ ಮಾಡಿ ಹೊಡಿರಿ ಅಂತ ಹೇಳಿ ಹುರಿದುಂಬಿಸ್ತಾ ಆನೆಯ ಮೇಲೆ ಓಡಾಡ್ತಿದ್ದಾಗ ಶತ್ರುಗಳ ಕಣ್ಣಿಗೆ ನೀಟಾಗಿ ಕಂಡು ಅಳಿಯ ರಾಮರಾಯನನ್ನು ಬಂಧಿಸಿ ಕರ್ಕೊಂಬಂದು ಡೇರೆ ಒಂದರಲ್ಲಿ ಅಹಮದ್ ನಗರ ನಿಜಾಮ್ ಶಾಹಿ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಅಹಮದ್ ನಗರ ನಿಜಾಮ್ ಶಾಹಿ ಇದನ್ನಲ್ಲ ದೊರೆ, ಆತನಿಗೆ ಆ ಸುಲ್ತಾನನಿಗೆ ಅಳಿಯ ರಾಮರಾಯನ ಬಗ್ಗೆ ತುಂಬ ಸಿಟ್ಟಿತ್ತು. ಯಾಕಂದರೆ ಈತ ಅಹಮದ್ ನಗರದ ಮೇಲೆ ಯುದ್ಧ ಮಾಡಿದ್ದ, ಅಹಮದ್ ನಗರದ ಕಂಟ್ರೋಲ್ ಇದ್ದಂಥ ಕಲ್ಯಾಣದ ಕೋಟೆ ಮತ್ತು ಸೋಲಾಪುರದ ಕೋಟೆ ವಶಪಡಿಸ್ಕೊಂಡಿದ್ದ. ಜೊತೆಗೆ ಯುದ್ಧದ ಸಮಯದಲ್ಲಿ ಅಹಮದ್ ನಗರದ ಕೋಟೆ ಒಳಗಡೆ ನುಗ್ಗಿ ಅಲ್ಲಿ ಮಸೀದಿಗೆ ಅಪವಿತ್ರ ಮಾಡಿದಂತೆಲ್ಲ ಸಿಟ್ಟಿತ್ತಂತೆ ಅವ್ರಿಗೆ. ಸೊ ಹಾಗಾಗಿ ಆತ ಅಳಿಯ ರಾಮರಾಯನ ತಲೆಯನ್ನು ತೆಗೆದು ಅದನ್ನು ತೊಗೊಂಡೋಗಿ ಅಹಮದ್ ನಗರದ ಕೋಟೆಗೆ ಕಟ್ಟಿದ್ದಂಥದ್ದು, ಕೋಟೆ ಮುಂದೆ ಜನ ಅನೇಕ ದಿನ ಆ ತಲೆಯನ್ನು ನೋಡ್ತಾ ಇದ್ದಂಥದ್ದು ಅದೆಲ್ಲ ನಿಮ್ಗೆ ಗೊತ್ತೇ ಇದೆ. ಸೊ ಹಾಗಾಗಿ ಅತಿ ಆತ್ಮವಿಶ್ವಾಸ ಕೂಡ ಇವರ ಸೋಲಿಗೆ ಬಹಳ ಪ್ರಮುಖ ಕಾರಣ. ಇದಿಷ್ಟು ವಿಚಾರಗಳು ಇವರ ಸೋಲಿಗೆ ಕಾರಣ. ಇನ್ನೊಂದು ಮೋಸ. ಯಾರ ಮೋಸ? ಗಿಲಾನಿ ಸಹೋದರರ ಮೋಸ. ಯಾರು ಗಿಲಾನಿ ಸಹೋದರರು? ಸ್ನೇಹಿತರೆ, ಇವತ್ತು ನೀವು ಹಂಪಿಗೆ ಹೋಯಿತು ಅಂತಂದರೆ ಹಂಪಿಯ ಆನೆ ಲಾಯ ಇದೆಯಲ್ಲ, ಆನೆ ಲಾಯದಲ್ಲಿ ಮಸೀದಿಗಳಿದ್ದಾವೆ, ನೀವು ಗಮನಿಸ್ಬೋದು. ಮತ್ತು ಆನೆ ಲಾಯ, ಆನೆ ಕಟ್ಟುವಂತಹ ಜಾಗಗಳು ಇಸ್ಲಾಂ ಆಕಾರದ, ಅದೇನು ಇಂಡೋ ಸಾರ್ಸನಿಕ್ ಅಂತ ಅವ್ರದ್ದೊಂದು ಸ್ಟೈಲ್ ಇದೆಯಲ್ಲ ಆ ಆಕಾರದಲ್ಲಿದೆ. ಯಾಕದು ಅಂತ ಪ್ರಶ್ನೆ ಬಂದಾಗ ಅದಕ್ಕೊಂದು ಉತ್ತರ ಇತಿಹಾಸ ಏನು ಹೇಳುತ್ತೆ ಅಂತಂದರೆ, ಆ ಇಡೀ ಆನೆ ಲಾಯವನ್ನು ನೋಡ್ಕೊತಾ ಇದ್ದಿದ್ದು ಮತ್ತು ಇಡೀ ಸೈನ್ಯವನ್ನು ಅಳಿಯ ರಾಮರಾಯ ಕೃಷ್ಣದೇವರಾಯನ ಮರಣದ ನಂತರ, ಅಚ್ಯುತರಾಯನ ಮರಣದ ನಂತರ ಇಡೀ ಸದಾಶಿವರಾಯನನ್ನು ಕೈಗೊಂಬೆಯಾಗಿ ಇಟ್ಕೊಂಡು ರಾಜನನ್ನು ತಾನು ಆಡಳಿತ ಮಾಡ್ತಿದ್ದ ಅಳಿಯ ರಾಮರಾಯ. ಆದರೆ ಅಳಿಯ ರಾಮರಾಯ ಮಾಡಿದ ಮೊಟ್ಟ ಮೊದಲ ಸೈನ್ಯದ ಬದಲಾವಣೆ ಏನು ಅಂತಂದರೆ, ಮುಸ್ಲಿಂ ಸೈನಿಕರನ್ನು ಮತ್ತು ಮುಸ್ಲಿಂ ಸೇನಾಧಿಪತಿಗಳನ್ನು ತಂದು ತನ್ನ ಸಾಮ್ರಾಜ್ಯದ ನಿರ್ವಹಣೆಗೆ ಇಟ್ಕೊಂಡಂಥದ್ದು. ಗಿಲಾನಿ ಸಹೋದರರು, ಗಿಲಾನಿ ಬ್ರದರ್ಸ್ ಅಂತ ಕರೀತಾರೆ, ಮೂಲ ಆಫ್ಘನ್ನವರು, ಆಫ್ಘಾನಿಸ್ತಾನದವರು. ಅವರು ಬಂದು ಅಲಿ ಆದಿಲ್ ಶಾಹನ ಹತ್ರ ಅಥವಾ ಆದಿಲ್ ಶಾಹಿಗಳ ಸಾಮ್ರಾಜ್ಯದಲ್ಲಿ ಮೊದಲು ಸೇನೆಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವರು ಯಾವುದೋ ಕಾರಣಕ್ಕೆ ಸೇನೆಯನ್ನು ಬಿಟ್ಟು ನಿರುದ್ಯೋಗಕ್ಕೆ ಬಂದಾಗ ಅವರನ್ನು ಕರೆದು ಕೆಲಸ ಕೊಟ್ಟಿದ್ದು, ಸೇನೆಯ ಮುಖಂಡತ್ವವನ್ನು, ಮುಂದಾಳತ್ವವನ್ನು, 80,000 ಸೈನಿಕರ ಹೊಣೆ ಜವಾಬ್ದಾರಿಯನ್ನು ಕೊಟ್ಟಿದ್ದು ಇದೇ ಗಿಲಾನಿ ಸಹೋದರರಿಗೆ, ಇದೇ ಅಳಿಯ ರಾಮರಾಯ. ಅದುವರೆಗೂ ವಿಜಯನಗರ ಸಾಮ್ರಾಜ್ಯದ ಸೈನ್ಯದಲ್ಲಿ ಮುಸ್ಲಿಮರ ಸಂಖ್ಯೆ ಅಷ್ಟು ಮಟ್ಟಿಗೆ ಇರಲಿಲ್ಲ, ಜೊತೆಗೆ ಮುಸ್ಲಿಮರು ಮುಖಂಡರಾಗಿರ್ತಿರ್ಲಿಲ್ಲ, ಸೈನ್ಯದ ಮುಖಂಡರು. ಆದರೆ ಈತ ಗಿಲಾನಿ ಸಹೋದರರನ್ನು ಸೈನ್ಯದ ಮುಖಂಡರನ್ನಾಗೇ ಮಾಡ್ತಾನೆ. ಯಾಕೆ ಅಂದರೆ ಆತ ಮೊಟ್ಟ ಮೊದಲು ಕೆಲಸ ಮಾಡ್ತಾ ಇದ್ದಂಥದ್ದು, ವಿಜಯನಗರ ಸಾಮ್ರಾಜ್ಯಕ್ಕೆ ಬರೋಕ್ಕೆ ಮೊದಲು ಕೆಲಸ ಮಾಡ್ತಾ ಇದ್ದಿದ್ದು ಗೋಲ್ಕೊಂಡದ ಕುತುಬ್ ಶಾಹಿಗಳ ಹತ್ರ. ಆತ ಅಲ್ಲೇ ಯುದ್ಧದ ಮೂಲ ಪಾಠಗಳನ್ನು ಕಲ್ತಿದ್ರಿಂದ ಇವರು ಹೆಚ್ಚು ಸಬಲರು, ಸಮರ್ಥರು ಅಂತ ನಂಬಿರೋ ಸಾಧ್ಯತೆ ಕೂಡ ಇರುತ್ತೆ ಅಳಿಯ ರಾಮರಾಯ ಗಿಲಾನಿ ಸಹೋದರರನ್ನ. ಆದರೆ ಇದೇ ಗಿಲಾನಿ ಸಹೋದರರು ಯುದ್ಧ ಭೂಮಿಯಲ್ಲಿ ಅಳಿಯ ರಾಮರಾಯನಿಗೆ ಮಾಡಿದ ಮಹಾ ಮೋಸ ಹೇಗಿತ್ತು ಅಂತಂದರೆ, ಯುದ್ಧ ಇನ್ನೇನು ವಿಜಯನಗರ ಸಾಮ್ರಾಜ್ಯದ ಕೈವಶ ಆಗ್ತಾ ಇದೆ, ಯುದ್ಧ ಶುರುವಾದ 2 ದಿವಸದಲ್ಲಿ ಅಂತಂದಾಗ ಗಿಲಾನಿ ಸಹೋದರರು ಆ 80,000ದಷ್ಟು ಸೈನ್ಯವನ್ನು ಬಿಟ್ಟು, ದಿಕ್ಕು ದಿಸೆ ಇಲ್ಲದೆ ಆಗಿಬಿಟ್ಟು ಅಷ್ಟೂ ಜನ ಹೋಗಿ ಆ ಗಿಲಾನಿ ಸಹೋದರರು ಆದಿಲ್ ಶಾಹ ಅಥವಾ ಸುಲ್ತಾನರ ತಂಡ ಸೇರ್ಕೋತಾರೆ. ಇಡೀ ಸೇನೆಗೆ ಮತ್ತೆ ದಿಕ್ಕು ತಪ್ಪದಂಗಾಗುತ್ತೆ. ಇದೇನು ನಮ್ಮ ನಾಯಕರೆಲ್ಲ ಕಡೆ ಹೊರಟೋದ್ರೆ ನಾವೇನು ಮಾಡಬೇಕು ಅಂತ ಹೇಳಿ ಆ ಮೂಲಕ ಸೈನ್ಯದ ಧೃತಿಗೇರಿಸುವಂತಹ, ಮಾನಸಿಕವಾಗಿ ಕುಗ್ಗಿಸುವಂಥ ಕೆಲಸ ಕೂಡ ಗಿಲಾನಿ ಸಹೋದರರು ಮಾಡಿದ್ರು. ಮತ್ತು ಇತಿಹಾಸಕಾರರು ಕೆಲವರು ದಾಖಲಿಸ್ತಾರೆ, ಇದೊಂದು ಪೂರ್ವ ನಿಯೋಜಿತ ಕೃತ್ಯ ಆಗಿತ್ತು. ಗಿಲಾನಿ ಸಹೋದರರು ಆದಿಲ್ ಶಾಹನ ಸೈನ್ಯವನ್ನು ತೊರೆದು ಅಳಿಯ ರಾಮರಾಯನಲ್ಲಿ ಕೆಲಸಕ್ಕೆ ಬರೋಕ್ಕೂ, ಅಳಿಯ ರಾಮರಾಯ ಅವ್ರಿಗೆ ಕೆಲಸ ಕೊಟ್ಟು ಯುದ್ಧಕ್ಕೆ ಬಂದಾಗ ಅವರು ಮೋಸ ಮಾಡುವುದು, ಒಟ್ಟಾರೆ ಅದು ಕೂಡ ಒಂದು ಕಾರ್ಯತಂತ್ರ, ಒಂದು ಯುದ್ಧದ ನೀತಿ, ಸ್ಟ್ರಾಟಜಿ ಆಗಿತ್ತು. ಅದೊಂದು ಪ್ರೀ ಪ್ಲ್ಯಾಂಡ್ ಆದಂಥ ಒಂದು ಯೋಜನೆ ಆಗಿತ್ತು. ಸುಲ್ತಾನರದೊಂದು ಕೂಡ ಅನೇಕರು ದಾಖಲಿಸ್ತಾರೆ. ಆ ಮೂಲಕ ಕೂಡ ಆತ ತನ್ನ ಸಾಮ್ರಾಜ್ಯವನ್ನು ಕಳ್ಕೊಂಡ, ತನ್ನ ಜೀವನ ಕಳ್ಕೊಂಡ ಅಳಿಯ ರಾಮರಾಯ. ಒಟ್ಟಾರೆ ಇಷ್ಟು ವಿಚಾರಗಳು ಸ್ನೇಹಿತರೆ, ಹೇಗೆ ನಡೀತು ಯುದ್ಧ ಅಂತ ಅನ್ನೋದಕ್ಕೆ ವಿವರಗಳು ಇವೆಲ್ಲವೂ ಸ್ನೇಹಿತರೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.